ವಿಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ವೆಂಕಟಾದ್ರಿ ಮಹಿಮಾ ಸುಳಾದಿ. ಗಿರಿಯ ಶಿಖರವ ನೋಡಿ ಶಿರಬಾಗಿ ಕರವ ಮುಗಿದು ಮರಳೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಪರಮ ಭಕುತಿಯಿಂದ ಕೊಂಡಾಡಿ ನಲಿದಾಡಿ ಪರಿಪರಿ ವಿಧದಿಂದ ನೆನೆಸಿ ಧರೆಯೊಳಗಿದೆ ಮೇರು ಪರ್ವತದ ಮಗ ನೆನೆಸಿ ಕರೆಸಿಕೊಳ್ಳುತ್ತಿದೆ ವೆಂಕಟಾಖ್ಯ ನಾಮ ಸ್ಮರಿಸಿ ಮನ ಬುದ್ಧಿಯಲ್ಲಿ ಪ್ರವೇಶ ಮಾಡಿ ನಿಂದಿರ ದೇವಿ ಚಿತ್ರಮಯವಾದ ಗಿರಿಯ ಮಿರಿ ಮಿಂಚುತ್ತಿದೆ ದಶ ದಿಕ್ಕಿನೊಳಿದಕ್ಕೆ ಸರಿ ಗಾಣೆ ನಿಸ್ಸಂದೇಹ ಸುರತರುವಿನಂತೆ ಬೇಡಿದ ಇಷ್ಟಾರ್ಥಗಳೆಲ್ಲ ಕರೆಯುತ್ತಿದೆ ಶಬ್ದಾರ್ಥ ತಿಳಿದ ನರಗೆ ಸುರರು ಸನಕಾದಿ ಮುನಿ ಸಮಸ್ತ ಮುಕ್ತರು ತರುಗುಲ್ಮಾಲತೆ ವಾರಿ ಚರಕಗ ಮೃಗ ನರರು ಮೊದಲಾದ ರೂಪವ ಧರಿಸಿ ಸಾಧನ ವಿಸ್ತಾರವಾಗಿ ಮಾಡುವರು ವಿನಯದಿಂದ 66 ಕೋಟಿ ತೀರ್ಥಂಗಳು ಉಂಟು ಸುಂದರವಾಗಿ ಒಪ್ಪುತ್ತೀವೆ ಇದರೊಳಗೆ ಪರಮ ಮುಖ್ಯ ತೀರ್ಥ 24 ಇಪ್ಪವು ನಿರಯ ಕಳೆಯುತ್ತಾ ವಂದಿಸಿದ ಜನಕ್ಕೆ ಪರಮೇಷ್ಠಿ ಗರುಡೇಂದ್ರ ತರಣಿ 4 ಚತುರ ದಿಕ್ಕಿನಲ್ಲಿ ಅನಿರುದ್ಧಾದಿಯಾಗಿ ಕರುಣಾ ಶರಣರ ಮೇಲೆ ಮಾಡುತ್ತಾ ಪ್ರತಿ ದಿವಸ ಸಿರಿವಂತರಾಗಿ ಪೂಜಿಸುತ್ತಿಪ್ಪರು. ಹರಿಶಂಕ ಗದ ಪದುಮಾಧರರಾಗಿ ವಿಲಿಂಗರು ಚರಿಸುವರು ಪುಣ್ಯ ಕಾಮರಾಗಿ ಸಂತೋಷದಿ ವರವೇದ ಶಾಸ್ತ್ರ ಸ್ಮೃತಿಗಳಲ್ಲಿ ನಿರಂತರ ವರದೊರದು ಪೇಳುತ್ತಿವೆ ಒಲಿದೊಲಿದು ಅರಸಿ ನೆಂಜಲು ಮಾರ್ಕಟ ಮೆದ್ದರಾದಡೆ ಬಾಹಿರದಲ್ಲಿಪ್ಪ ಮಧುಕರಿ ಸರಿಯೇ ಉರಗ ಪರ್ಯಂಕ ಹರಿಗಾಗಿಹ್ಯನಾದರು ಮರುತಾದೇವಗೆ ಸರಿ ಎನ್ನಬಹುದೇ. ತಿರುವೆಂಗಳೇಶ ಸಿರಿ ವಿಜಯ ವಿಠಲರೇಯ ಸ್ಥಿರವಾಗಿ ನಿಲ್ಲಿಸಿಪ್ಪ ಇರಳು ಹಗಲು ಬಿಡದೆ ಒಂದೊಂದು ಯುಗಕ್ಕೆ ಒಂದೊಂದು ಪೆಸರು ಚಂದವಾಗಿಪ್ಪವು ಪೊಗಳಿದವರಿಗೀಗ ಆನಂದವೇ ಕೊಡುತ್ತಲಿ ಅತಿಶಯವೆನಿಸಿವ ಸುಂದರದೊಳಗೆ ಸುಲಭವಾಗಿದೆ ಕೇಳಿ 1-2 ಯೋಜನೆ ವಿಸ್ತಾರ ಒಂದಿನಾದರೂ 5 ಸಾರಿ ಪ್ರದಕ್ಷಿಣೆ ವಂದಿಸಿ ತಿರುಗಿದರೆ ತತ್ಕಾಲಕ್ಕೆ ಪದವಿ ನಂದನ ಕಂದ ಶ್ರೀ ವಿಜಯ ವಿಠಲ ವೆಂಕಟ ನಿಂದು ಬಕುತ ಜನಕ್ಕೆ ವರಗಳ ಕೊಡುತ್ತಿಪ್ಪ ಅನಂತ ಜನುಮಕ್ಕೆ ಸಾಧನ ಕೂಡದಲ್ಲದೆ ಈ ನಗದಾರಿಗೂ ದರ್ಶನವಾಗದು ಏನೆಂಬೆನಯ್ಯ ಇದರ ಮಹಾತ್ಮೆಯನ್ನು ಸ್ಥಾಣು ಸನಕಾದ್ಯರಿಗೆ ಪೇಳಿ ಮೈ ಮರೆದ ಮಾನುಷನ್ನ ಜನಕ್ಕೆ ಎಣಿಸಿ ಪೇಳುವುದೆಂತೋ ಆನೆಂತೂ ವರ್ಣಿಪೆನೆ ಕೊನೆ ಮೊದಲು ಗೇಣು ಸದನ ಇಲ್ಲಿ ರಚಿಸಿ ತತ್ವ ಬಲ್ಲ ಜ್ಞಾನಿಗೆ ಮನಸ್ಸು ಪೂರ್ವಕದಿಂದಲೀ ದಾನವಿತ್ತವನ ವಂಶ ಆವಾವ ಲೋಕದಲ್ಲಿ ಆನಂದಾನಂದದಲ್ಲಿ ಕ್ರೀಡಿಸುವರು ಶ್ವಾನ ಸೂಕರ ದೇಹ ಬಂದಾರವಕ್ಕೆ ಕೇಳಿ ಹೀನವೆಂಬೋದೇ ಇಲ್ಲ ಪ್ರಬಲ ಸಂಸ್ಕಾರವೋ ಶ್ರೀನಿವಾಸ ನಮ್ಮ ವಿಜಯ ವಿಠಲರೇಯ ಕಾಣಿಸಿಕೊಂಬನು ಈ ಗಿರಿಯ ಸ್ಮರಿಸಿದವರಿಗೆ. ಬಲಬಲಿ ಬಲವೈರಿ ಕವಿಗಳು ಒಲಿದು ಒಲುಮೆಯಿಂದ ಈ ಶೈಲ ಕಾಣಲು ಬಲು ಪಂಚ ಮಹಾಪಾತಕದಿಂದ ಕಡೆಬಿದ್ದು ಮಲರಹಿತರಾಗಿ ವೆಂಕಟನಾಥನ್ನ
ಒಲಿಸಿ ವೇಗದಿಂದ ಸಿದ್ಧರಾದರು ತಮ್ಮ ಬಳಗದೊಡನೆ ಕೂಡಿ ತಾರತಮ್ಯದಿಂದಲಿ ತಿಳಿವದು ಈ ಪರಿ ರಜೋತಮ ಜನರಿಗೆ ಕಲಕಾಲ ಬಿಡದಲೆ 108 ಸಾರಿಗೆಲಿ ಬಳಲಿ ಯಾತ್ರೆಯ ಮಾಡಿದರೇನು ಎಂದಿಗೆ ಫಲ ಕೊಡುವುದು ಕಾಣೋ ವೃತ್ತಿ ಸೌಖ್ಯವೇ ಉಂಟು ಜಲಜನಯನ ನಮ್ಮ ವಿಜಯ ವಿಠಲ ವೆಂಕಟ ತಿಳಿದವಗಲ್ಲದೆ ಮುಕುತಿಯ ಕೊಡನೋ ಮೂಜಗದೊಳಗಿದೆ ಸರ್ವಯಾತ್ರಿಗೆ ಮಿಗಿಲು ಸಜ್ಜನನಾದವ ಈ ಗಿರಿಯಲ್ಲಿ ಒಂದು ಹೆಜ್ಜೆ ಇಡಲು ಅವನ ಕುಲಕೋಟೆ ಉದ್ಧಾರ ಆರ್ಜವ ಮಾರ್ಗದಲ್ಲಿ ಸಂಚರಿಸುವರು ಮಜ್ಜನಾದಿ ಕರ್ಮ ಅಲ್ಪ ಮಾಡಿದರು ನಿರ್ವಾಜ್ಯವಾದ ಪುಣ್ಯ ಮೇರು ತುಲ್ಯವಾಗುವುದು ದುರ್ಜನ ಉಪಹತಿ ಲೇಷ ಮಾತುರವಿಲ್ಲ ನಿರ್ಜರರು ಮೆಟ್ಟುವರು ಅವಲೋಕ ಮಾಡುತ್ತಾ ಅರ್ಜುನ ಸಾರದಿ ವಿಜಯ ವಿಠಲ ವೆಂಕಟ ಬೆಜ್ಜರಿಕೆ ಬಿಡಿಸುವ ಭಿನ್ನಪ ಕೈಕೊಂಡು ಈ ಗಿರಿಯ ಯಾತ್ರಿ ಮಾಡಿದ ಜನರಿಗೆ ನಾಗಶಯನ ವಿಜಯ ವಿಠಲ ವೆಂಕಟ ಒಲಿವಾ ಈ ಗಿರಿ ಯಾತ್ರಿಯ ಮಾಡಿದ ಜನರಿಗೆ ನಾಗಶಯನ ವಿಜಯ ವಿಠಲ ವೆಂಕಟ ಒಲಿವಾ. ಹರೇ ಶ್ರೀನಿವಾಸ. ಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಜೈ ವಿಜಯರಾಯ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ವೆಂಕಟಾದ್ರಿ ಮಹಿಮಾ ಸುಳಾದಿಯಾರ್ಥ ತಿಳಿಯಲು ಪ್ರಯತ್ನ ಮಾಡೋಣ. ನಾಹಂ ಕರ್ತ ಹರೇ ಕರ್ತ. ವಿಜಯದಾಸರು ಅಂತರ್ಗತ ಪರಮಾತ್ಮ ಏನು ನುಡಿಸ್ತಾ ಇದ್ದಾನೋ ಅಷ್ಟೇ ಹೇಳೋದು. ಗಿರಿಯ ಶಿಖರವ ನೋಡಿ ಶಿರಭಾಗಿ ಕರವ ಮುಗಿದು. ಗಿರಿಯ ಶಿಖರವ ನೋಡಿ, ಶಿಖರನ್ನು ನೋಡಿದಗಳಿಗೆ ವಿಜಯದಾಸರು ಶಿರಭಾಗಿ ತಲೆ ಬೊಗ್ಗಿಸಿ ಕೈ ಮುಗಿದು ಮತ್ತೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರಂತೆ. ವಿಜಯದಾಸರಿಗೆ ಅಲ್ಲಿ ಶಿಖರ ಅಲ್ಲ ಕಾಣಿಸಿದ್ದು, ಶಿಖರ ರೂಪದಾಗಿದ್ದ ನಮ್ಮಪ್ಪ ತಿಮ್ಮಪ್ಪ ಕಾಣಿಸಿದ್ದಾನೆ. ನಾವು ಪ್ರತಿಯೊಂದರೊಳಗೂ ದೇವರನ್ನ ನೋಡಬೇಕು ಅಂಥೇಳಿ ಗೊತ್ತಿದೆ ನಮಗೆ, ಆದರೂ ನಮಗೆ ಕಾಣಿಸಲ್ಲ. ನಮ್ಮ ವಿಜಯದಾಸರಿಗೆ ಅಷ್ಟು ಸುಳಾದಿ ಬರೀಲಕ್ಕೆ ಪರ್ವತದ ಬಗ್ಗೆ ಅವ್ರಿಗೆ ಪರ್ವತ ರೂಪದ ಹಾಗೆ ಪರಮಾತ್ಮ ಕಾಣಿಸಿದ್ದಾನೆ. ಪರಮ ಭಕುತಿಯಿಂದ ಕೊಂಡಾಡಿ ನಲಿದಾಡಿ ಆ ಪರಮಾತ್ಮನ್ನ ಪರಮ ಭಕುತಿಲಿಂದ ಕೊಂಡಾಡಬೇಕು. ಅಪ್ಪ ತಂದೆ ಎಷ್ಟು ಕೊಟ್ಟಿಯೋ ನಮಗೆ, ನೀನಿಲ್ಲ ಅಂದರೆ ಒಂದು ಹನಿ ಏನು ಎತ್ತಕ್ಕೆ ಆಗಲಿಲ್ಲಿದ್ದಾತ, ನಾನು ಅಷ್ಟು ಸ್ವತಂತ್ರ ಇರಲಿಲ್ಲಿದ್ದಾತ ಅಂಥೇಳಿ ಆತನ್ನು ಕೊಂಡಾಡಿ ನಲಿದಾಡಿ ಪರಿ ಮತ್ತೆ ಮತ್ತೆ ವಿಧದಿಂದ ನೆನೆಸಿ ಎಷ್ಟು ವಿಧದಿಂದ ನೆನೆಸಬೇಕು ಆ ಪರಮಾತ್ಮನ್ನ ಹೇಳಕ್ಕೆ ಆಗಲ್ಲ. ಇಷ್ಟು ಕೊಟ್ಟಿದ್ದಾನೆ ನಮಗೆ ದೇವರು. ಮೋಕ್ಷಕ್ಕೆ ಕರ್ಕೊಂಡು ಹೋಗೋ ಮಾರ್ಗಗಳು ಕೂಡ ಕೊಟ್ಟಿದ್ದಾನೆ. ನಮಗೆ ಅದು ಗೊತ್ತಾಗಲ್ಲ. ಪರಿ ವಿಧದಿಂದ ಎಲ್ಲ ಏನೇನು ಮಾಡ್ತಾ ಇದ್ದಾನೆ. ಕಣ್ಣು ಕೊಟ್ಟಿದ್ದಾನೆ ನೋಡೋಕ್ಕೆ, ಕಿವಿ ಕೊಟ್ಟಿದ್ದಾನೆ, ಇಷ್ಟು ತಿನ್ನಕ್ಕೆ ಟೈಮ್ಗೆ ಊಟ ಕೊಡ್ತಾ ಇದ್ದಾನೆ, ಉಣಿಸ್ತಾ ಇದ್ದಾನೆ, ಕೈಯಲ್ಲಿ ಕೈ ಇಟ್ಟು ಪರಮಾತ್ಮನೇ ಉಣಿಸ್ತಾ ಇದ್ದಾನೆ, ಅಡಿಗೆ ಮಾಡಿಸ್ತಾ ಇದ್ದಾನೆ. ಪರಿ ವಿಧದಲ್ಲಿಂದ ಅದಕ್ಕೆ ನೆನೆಸ್ಬೇಕತನ್ನ. ಸ್ವಾಮಿ ನೀನಿಲ್ಲ ಅಂದರೆ ಒಂದು ಗುಂಜಿ ಎತ್ತಲಕ್ಕಾಗಲ್ಲಪ್ಪ, ನನಗೆ ಏನೂ ಮಾಡೋಕ್ಕಾಗಲ್ಲ. ಇಂಥ ಶರೀರನ್ನ ಕೂಡ ಹೊತ್ಕೊಂಡು ತಿರುಗ್ತಾ ಇದ್ದೀಯಲ್ಲಪ್ಪ ವಿರಾಟ್ ರೂಪಿ ಪರಮಾತ್ಮ ನೀನು. ಹೀಗೆ ಪರಿ ವಿಧದಲ್ಲಿಂದ ನೆನೆಸ್ಬೇಕು. ಧರೆಯೊಳಗೆ ಮೇರು ಪರ್ವತದ ಮಗ ಅಂತ ಅನಿಸ್ತದಂತೆ ಆ ವೆಂಕಟಾಚಲ. ನಾವು ಇಷ್ಟಕ್ಕೆ ಮುಂಚೆ ಕೇಳಿದ್ವಿ, ಅದು ಮೇರು ಪರ್ವತದ ಮಗ ಅಂಥೇಳಿ. ಕರೆಸಿಕೊಳ್ಳುತ್ತಿದೆ ವೆಂಕಟಾಖ್ಯ ನಾಮ. ಸ್ಮರಿಸಿ ಮನಸ್ಸು ಬುದ್ಧಿಯಲ್ಲಿ ಪ್ರವೇಶ ಮಾಡಬೇಕು. ಪ್ರವೇಶ ಮಾಡಿ ಆ ವಿಚಿತ್ರಮಯವಾದ ಗಿರಿಯ ಅವಾಗೆ ಅಂದರೆ ಮನಸ್ಸನ್ನು ತಗೊಂಡು ಹೋಗಿ ಬುದ್ಧಿಯಲ್ಲಿ ಇಟ್ಕೊಂಡು ಗಿರಿನ ನೋಡಿದರೆ ಅದರ ಬೆಳಕು ಮಿರಿ ಮಿಂಚುತ್ತಾ ಇದ್ದದಂತ. ದಶ ದಿಕ್ಕಿನೊಳಗೆ ಅದರ ಬೆಳಕು ಇಷ್ಟು ಮಿಂಚುತ್ತಾ ಇದೆ. ಇದು ಸರಿಗಾಣೆ ನಿಸ್ಸಂದೇಹ. ಇದಕ್ಕೆ ಸರಿಯಾಗಿದ್ದು ನಾನು ಕಾಣಿಸೋದೇ ಇಲ್ಲ. ಇದಕ್ಕೆ ಸರಿಯಾಗಿದ್ದು ತಿಮ್ಮಪ್ಪನ ಇದ್ದ ಆ ಪ್ರದೇಶ, ತಿಮ್ಮಪ್ಪನ ರೂಪದಾಗಿದ್ದ ಆ ಪರ್ವತ ಇಲ್ಲಿ ಇನ್ನೆಲ್ಲೂ ಸಿಗಲ್ಲ ಅಂತ ಹೇಳಿ ವಿಜಯದಾಸರು ಹೇಳ್ತಾ ಇದ್ದಾರೆ. ಸುರತರುವಿನಂತೆ ಸುರತರುವು ಕಲ್ಪವೃಕ್ಷ ಕೊಟ್ಟಂಗೆ ಕೇಳಿದ್ದೆಲ್ಲ ಕೊಡ್ತಾನೆ ನಮ್ಮಪ್ಪ.
ಬೇಡಿದ ಇಷ್ಟಾರ್ಥಗಳಲ್ಲೆಲ್ಲ ಕೊಟ್ಟು ಕರೆಯುತ್ತಿದೆ ಶಬ್ದಾರ್ಥ ತಿಳಿದ ನರಗೆ. ನಮಗೆ ಎಲ್ಲರಿಗೆ ಶಬ್ದಗಳ ಅರ್ಥಗಳು ತಿಳ್ಕೊಂಡು ನಾವು ಹೋಗಿ ಏನು ಕೇಳಿದರೆ ಅದು ಕೊಡ್ತಾ ಇದ್ದಾರೆ. ನರರಿಗೆ ಒಂದೇ ಅಲ್ಲ, ಸುರರು, ದೇವರುಗಳು, ಸನಕಾದಿ ಮುನಿಗಳು, ಸಮಸ್ತ ಮುಕ್ತರು ಎಲ್ಲರೂ ಅಲ್ಲಿ ತರು, ಗುಲ್ಮ, ಲತೆ ಎಲ್ಲ ಅಂದರೆ ಗಿಡಗಳು, ಲತೆಗಳು, ಹಾಗೆ ಮೃಗಗಳು, ನೀರಿನೊಳಗಿದ್ದು ಜಲಚರ ಪ್ರಾಣಿಗಳು, ಈ ಥರ ನರರಾಗಿ ಬಂದು ಅಲ್ಲಿ ವಿವಿಧ ರೂಪ ಧರಿಸಿ ಸಾಧನ ಮಾಡ್ಕೋತಾ ಇದ್ದಾರೆ. ಇದು ವಿಜಯದಾಸರ ಕಣ್ಣಿಗೆ ಕಾಣಿಸಿದೆ. ಅವರೆಲ್ಲರೂ ದೇವತೆಗಳು ಗಿಡಗಳಾಗಿ ಎಲ್ಲ ಆಗಿದ್ದಾರೆ. ಅದಕ್ಕೆ ನಾವು ಅಲ್ಲಿ ಎದನ್ನನ್ನು ಕೂಡ ನೆಗೆಟಿವ್ ಆಗಿ ಮಾತಾಡಬಾರ್ದು ಅಂತ ಹೇಳ್ತಾರೆ. ಅವರು ಯಾರು ಬಂದು ಅಲ್ಲಿ ಸಾಧನೆ ಮಾಡ್ಕೋತಾ ಇರ್ತಾರೋ ಗೊತ್ತಿಲ್ಲ, ವಿಸ್ತಾರವಾಗಿ ಮಾಡ್ತಾ ಇದ್ದಾರೆ ಸಾಧನೆ ವಿನಯದಿಂದ. 66 ಕೋಟಿ ತೀರ್ಥಗಳಿದ್ದಾವಂತಲ್ಲಿ. ಸುಂದರವಾಗಿ ಒಪ್ಪುತ್ತಿದೆ. ಇದರೊಳಗೆ ಪರಮ ಮುಖ್ಯ ತೀರ್ಥ 24 ಇದ್ದಾವೆ, ಚತುರವಿಂಶತಿ 20. ನಿರೆಯ ಕಳುವುತ್ತಾ ವಂದಿಸಿದ ಜನಕ್ಕೆ, ಇದನ್ನ ಕಳಿತಾ ವಂದಿಸಬೇಕು ಜನ. ಇದ್ರೊಳಗಿನ್ನ ಹೇಳಬೇಕು ಅಂತಂದರೆ, ಸ್ವಾಮಿ ಪುಷ್ಕರಣಿಯಲ್ಲೇ ಎಷ್ಟು 9 ತೀರ್ಥ ಇದ್ದಾವೆ ಅಂತ ಹೇಳ್ತಾರೆ. ಸ್ವಾಮಿ ಪುಷ್ಕರಣಿಯಲ್ಲೇ ವಾಯು ದಿಕ್ಕಿಗೆ ವರಾಹ ತೀರ್ಥ, ಉತ್ತರ ದಿಕ್ಕಿಗೆ ಕುಬೇರ ತೀರ್ಥ, ಈಶಾನ್ಯ ದಿಕ್ಕಿಗೆ ಗಾಲವ ತೀರ್ಥ, ಆಮೇಲೆ ಪೂರ್ವ ದಿಕ್ಕಿಗೆ ಮಾರ್ಕಂಡೇಯ ತೀರ್ಥ, ಆಗ್ನೇಯ ದಿಕ್ಕಿಗೆ ಅಗ್ನಿತೀರ್ಥ, ದಕ್ಷಿಣ ದಿಕ್ಕಿಗೆ ಯಮತೀರ್ಥ, ನೈಋತಿಗೆ ವಸಿಷ್ಠ ತೀರ್ಥ, ಅದೇ ಪಶ್ಚಿಮಕ್ಕೆ ವಾರುಣಿ ತೀರ್ಥ, ಮಧ್ಯದೊಳಗೆ ಸರಸ್ವತಿ ಶಂಕುತೀರ್ಥ ಅಂಥೇಳಿ. ಅಲ್ಲೇ 8 ದಿಕ್ಕಿಗೆ 8, 9 ಮಧ್ಯದ್ರಾಗೆ 2, 9, 10 ತೀರ್ಥ ಆದವು. ಈ ಥರ ಇನ್ನು ಒಳಗೆ ಶ್ರೀತೀರ್ಥ, ಭೂತೀರ್ಥ ಅಂಥೇಳಿ, ಚಕ್ರತೀರ್ಥ ಅಂಥೇಳಿ ಒಳಗಡೆ ಹೋದ್ಮೇಲೆ ಇರುತ್ತೆ. ನಿರಯ ಕಳೆಯುತ್ತ ವಂದಿಸಿದ ಜನಕ್ಕೆ ಪರಮೇಷ್ಠಿ ಗರುಡೇಂದ್ರ ತರುಣಿ 4 ಬ್ರಹ್ಮ ರುದ್ರ, ಬ್ರಹ್ಮ ಗರುಡ ರುದ್ರ, ಇವರೆಲ್ಲ ಸೂರ್ಯ 4 ಜನ, ಬ್ರಹ್ಮ ಗರುಡ ಇಂದ್ರ ಸೂರ್ಯ 4 ಜನ, 4 ದಿಕ್ಕಿಗೆ ಅನಿರುದ್ಧಾದಿ ಪರಮಾತ್ಮನು, ಅನಿರುದ್ಧ, ಸಂಕರ್ಷಣ, ಪ್ರದ್ಯುಮ್ನ, ವಾಸುದೇವ ಅಗಿನಿ, ಅವರೊಳಗೆ ಆ ದೇವರಿದ್ದು ಆ 4 ದಿಕ್ಕಿಗೆ ಚರಿಸ್ತಾ ಇರ್ತಾರಂತೆ. ನಾವಲ್ಲಿ ನಡೀತಾ ಇದ್ದೀವಿ ಅಂದರೆ ನಮ್ಮ ಹಿಂದ ಬ್ರಹ್ಮದೇವರು ಇರ್ತಾರೆ, ಪೂರ್ವ ದಿಕ್ಕಿಗೆ ಬ್ರಹ್ಮದೇವರು, ಈ ಥರ ಅವರು ಅಂತರ್ಗತ ಪರಮಾತ್ಮ ಈ ಥರ ಅಲ್ಲಿ ಇರ್ತಾರೆ. ನಮಗೆ ಕಾಣಿಸಲ್ಲ, ವಿಜಯದಾಸರಿಗೆ ಕಾಣಿಸಿದವರು ಅವರು. ಕರುಣ ಶರಣರ ಮೇಲೆ, ಎಲ್ಲ ಶರಣರ ಮೇಲೆ ಕರುಣ ತೋರಿಸ್ತಾ ಅಲ್ಲಿ ಪ್ರತಿದಿನ ತಿರುಗುತ್ತಾ ಇರ್ತಾರೆ. ಸಿರಿವಂದಿತರಾಗಿ ಪೂಜಿಸುತ್ತಿಪ್ಪರು ಇವರು. ಇವರೆಲ್ಲ ಇಂದ್ರ, ಬ್ರಹ್ಮ ಇವರೆಲ್ಲರೂ ಲಕ್ಷ್ಮೀದೇವಿ ಸಮೇತ ದೇವರನ್ನ ಪೂಜೆ ಮಾಡ್ತಾ ಇರ್ತಾರೆ. ಅದೇ ಥರ ಅಮುಕ್ತರು, ವಿಲಿಂಗರು ಅಂದರೆ ಅಮುಕ್ತರು, ಅವರು ಬಂದು ಶಂಖ, ಚಕ್ರ, ಗದಾ, ಪದ್ಮಗಳು ಹಾಕ್ಕೊಂಡು ಅವರು ತಿರುಗಾಡ್ತಾ ಇರ್ತಾರೆ. ಪುಣ್ಯ ಕಾಮರರಾಗಿ ಸಂತೋಷದಿಂದ ತಿರುಗ್ತಾ ಇರ್ತಾರೆ. ವರ ವೇದ ಸ್ಮೃತಿಗಳಲ್ಲಿ ನಿರಂತರ ವರದೊರೆದು ಪೇಳುತ್ತಿದೆ. ಇದು ಹೀಗೆಲ್ಲ ಜನ ತಿರುಗಾಡ್ತಾ ಇರ್ತಾರೆ. ದೇವತೆಗಳು ಲಕ್ಷಾನುಗಟ್ಟಲೆ ದೇವರುಗಳು ತಿರುಗಾಡ್ತಾ ಇದ್ದಿದ್ದ ಸ್ಥಳ. ಅದಕ್ಕೆ ವೈಕುಂಠ ಅಂತಲೇ ಕರೆಯೋದು ನಾವು. ಅಂತಹ ಸ್ಥಳ ಅಲ್ಲಿ ಇದ್ದಾರೆ, ಹೀಗೆ ತಿರುಗಾಡ್ತಾ ಇದ್ದಾರೆ ಅಂಥೇಳಿ ಎಲ್ಲ ಇದರೊಳಗೆ ಕೊಟ್ಟಿರ್ತಾರೆ. ವೇದಗಳಲ್ಲಿ, ಶಾಸ್ತ್ರಗಳಲ್ಲಿ ಎಲ್ಲ ಕಡೆ ಹೇಳಿದ್ದಾರೆ. ಅದು ರಾಜನ ಎಂಜಲು ಒಂದು ಕೋತಿ ತಿಂದರೆ ಆಮೇಲೆ ಆ ಕೋತಿಗೆ ಹಾಕ್ತಾರೆ, ಒಳಗೆ ಮನೆಯಲ್ಲಿ ಇಟ್ಕೊಂಡು ಹಾಕ್ತಾರೆ ಕೋತಿಗೆ. ಅದೇ ಒಂದು ಭಿಕ್ಷುಕಗೆ ಹಾಕ್ತಾರೆ, ಭಿಕ್ಷುಕ ಕೋತಿ ಒಂದೇ ಆಗೋದಿಲ್ಲ. ಅದೇ ಥರ ಸಮಾನರು, ದೇವರಿಗೆ ಜೊತೆಗೆ ತಿರುಗ್ತಾ ಇದ್ರೆ ಕೂಡ ದೇವರಿಗೆ ಸಮಾನರು ಅಂತ ಯಾರೂ ಅನ್ಸ್ಕೊಳ್ಳಲ್ಲ. ಮರುತ ದೇವಗೆ ಕೂಡ ಸರಿಯಂತ ಅನ್ಸ್ಕೊಳ್ಳಕ್ಕೆ ಯಾರೂ ಇಲ್ಲ. ಬರೀ ದೇವರು, ಲಕ್ಷ್ಮೀದೇವಿ ದೇವರು ಬಿಟ್ಟರೆ ಮರುತ ದೇವಿಗೆ ಕೂಡ ಸಮಾನರು ಅಂತ ಹೇಳಿಸ್ಕೊಳ್ಳೋಕ್ಕೆ ಬರೋದಿಲ್ಲ. ಹೀಗೆ ಮರುತ ಅಂದರೆ ಎಲ್ಲರಿಗೂ ತಾರತಮ್ಯ ಭೇದ ತಿಳ್ಕೋಬೇಕು ಅಂತ. ತಾರತಮ್ಯ ಭೇದ ತಿಳ್ಕೊಂಡು ತಿರುವೆಂಗಳೇಶ ಸಿರಿ ವಿಜಯ ವಿಠ್ಠಲರೇಯ ಸ್ಥಿರವಾಗಿ ನೆಲೆಸಿಪ್ಪ, ಇರಳು ಹಗಲು ಬಿಡದೆ, ಬೆಳಗ್ಗೆ ರಾತ್ರಿ ಅಂತ ಇಲ್ಲಾರ್ದಾಗಿ ಯಾವಾಗಲೂ ಅಲ್ಲಿ ಸಂಚರಿಸ್ತಾ ಇರ್ತಾನೆ ನಮ್ಮಪ್ಪ. ಬರೀ ಒಳಗೆ ಹೋಗಿ ಭಗವಂತನ ನೋಡೋದಲ್ಲ, ಹೋಗೋ ಪ್ರತಿಯೊಂದು ಕಡೆ
ಇಲ್ಲಿ ದೇವರು ತಿರುಗಾಡ್ತಾ ಇದ್ದಾನೆ, ಇಲ್ಲಿ ಇದ್ದಾನೆ ಎಂಬುದು ಒಂದು ಸರಿ ನಾವು ಮನಸ್ಸಿನಾಗೆ ಅಂದ್ಕೊಂಡು ನಮ್ಮ ಜೊತೆಗೆ, ನಮ್ಮ ಹಿಂದ, ನಮ್ಮ ಮುಂದ, ನಮ್ಮ ಸುತ್ತು ನಮ್ಮನ್ನು ಹಿಡ್ಕೊಂಡು, ನಮ್ಮನ್ನು ಎತ್ಕೊಂಡು, ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ ಆ ಭಗವಂತ, ನಮ್ಮ ಒಳಗೆ ಇದ್ದಾನೆ. ಈ ಥರ ನಾವು ಅನುಸಂಧಾನಪೂರ್ವಕವಾಗಿ ಯಾತ್ರೆ ಮಾಡಬೇಕು. ಒಂದೊಂದು ಯುಗಕ್ಕೆ ಒಂದೊಂದು ಹೆಸರು. ಕೃತಯುಗಕ್ಕೆ ಋಷಭಾದ್ರಿ, ತ್ರೇತಾಯುಗಕ್ಕೆ ಅಂಜನಾದ್ರಿ, ದ್ವಾಪರ ಯುಗಕ್ಕೆ ಇದು ಶೇಷಾದ್ರಿ, ಹಾಗೆ ಈ ನಮ್ಗೆ ಕಲಿಯುಗಕ್ಕೆ ವೆಂಕಟಾದ್ರಿ ಅಂಥೇಳಿ ಹೆಸರುಗಳಿದ್ದಾವೆ. ಚಂದವಾಗಿ ಪೊಗಳಿದವರಿಗೆ ಈಗ ಆನಂದ ಕೊಡುತ್ತದಂತೆ ಇಲ್ಲಿ ಅತಿಶಯವೆನಿಸಿ. ವಸುಂಧರೆಯೊಳಗೆ ಸುಲಭವಾಗಿದೆ ಕೇಳಿ. ಇದು ಇಷ್ಟು ಆನಂದ ಕೊಡೋ ಜಾಗ ವಸುಂಧರೆದೊಳಗೆ ಇದೇ ಇರೋದು. ಎರಡು ಯೋಜನ ವಿಸ್ತಾರ, 5, 1 ಅಂದರೆ 3, 3 + 2 5 ಯೋಜನ ವಿಸ್ತಾರ ಇದ್ದಿದ್ದಲ್ಲಿ ಒಂದಿನ ಆದರೂ ಕೂಡ 5 ಪ್ರದಕ್ಷಿಣೆ ಮಾಡಿ ವಂದಿಸಿ ತಿರುಗಿದರೆ ತತ್ಕಾಲಕ್ಕೆ ಪದವಿ ಕೊಡಿಸ್ತಾನೆ ಅಂತೆ. ನಂದನ ಕಂದ ಶ್ರೀ ವಿಜಯ ವಿಠ್ಠಲ ವೆಂಕಟ ನಿಂದು ಬಕುತರ ಜನಕ್ಕೆ ವರಗಳ ಕೊಡುತ್ತಿಪ್ಪ. ಅಲ್ಲಿ ನಿಂತು ಭಕ್ತರಿಗೆಲ್ಲರಿಗೆ ವರಗಳು ಕೊಡ್ತಾ ಇದ್ದಾನೆ ನಮ್ಮಪ್ಪ. ತ್ರಿವಿಡ ತಾಳದ್ರೊಳಗೆ ಅನಂತ ಜನ್ಮಕ್ಕೆ ಸಾಧನ ಕೊಡೋದಲ್ಲದೆ ಈ ನಗದಾರಿಗೂ ದರ್ಶನವಾಗೋದು. ಈ ಬೆಟ್ಟ ಅನಂತ ಜನ್ಮದ ಸಾಧನ ಮಾಡಿದವ್ರಿಗೊಂದೇ ದರ್ಶನ ಆಗತ್ತೆ ಅಂತೆ. ಯಾವ ರೀತಿಯಾಗಿ ದರ್ಶನ ಆಗೋದು ಅಂದರೆ, ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತ ನಾವು ಅನ್ಕೋತೀವಿ, ನಮಗೆ ಬೆಟ್ಟ ಕಣ್ಣಂಗೆ ಕಾಣಿಸ್ತಾ ಇದೆ. ಅನಂತ ಜನ್ಮದ ಸಾಧನ ಮಾಡಿದರೆ ಬೆಟ್ಟದ ರೂಪದರೊಳಗೆ ವೆಂಕಪ್ಪ ಕಾಣಿಸ್ತಾನೆ ನಮಗೆ. ಅಲ್ಲಿದ್ದ ಗಿಡಗಳಲ್ಲಿ ದೇವತೆಗಳು ತಪಸ್ಸು ಮಾಡೋದು ಕಾಣಿಸ್ತದ. ಏನೆಂಬೆನಯ್ಯ ಇದರ ಮಹಾತ್ಮೆಯನ್ನು, ಏನಂತ ಹೇಳಬೇಕು? ವಿಜಯದಾಸರು ಹೇಳ್ತಿದ್ದಾರೆ, ಇದರ ಮಹಾತ್ಮೆ ಏನಂತ ಹೇಳಬೇಕು? ತಾಣು ರುದ್ರದೇವರು ಸನಕಾದಿಯರಿಗೆ ಪೇಳಿ ಮೈಮರೆತರು. ರುದ್ರದೇವರ ಸನಕಾದಿ ದೇವತೆಗಳಿಗೆಲ್ಲರಿಗೆ ಹೇಳಿ ಮೈಮರ್ತು ಬಿಟ್ರಂತೆ. ಏನಂತ ಹೇಳಬೇಕು ಅಂಥದ್ದು ನಾನು ಮನುಷ್ಯ ಆಗಿ ಇದನ್ನು ನಾನು ಏನಂತ ಹೇಳಲಿ, ಏನಂತ ವರ್ಣಿಸ್ಲಿ ಅಂತ ವಿಜಯದಾಸರು ಹೇಳ್ತಾ ಇದ್ದಾರೆ. ಸಾಕ್ಷಾತ್ ಭೃಗಋಷಿಗಳಾಗಿದ್ದವರು ಅವರೇ ಏನಂತ ಹೇಳಲಿ ಅಂದರೆ ನಮಗೆ ಅದರೊಳಗೆ ಏನೂ ಗೊತ್ತಿಲ್ಲ. ಹೋಗಿ ಬರೇ ಅಲ್ಲಿ ನಿಂತ ಪರಮಾತ್ಮನ 1-2 ಸೆಕೆಂಡ್ ನೋಡಿ ಬರ್ತಾ ಇದ್ದವರು ನಾವು. ಇಲ್ಲಿ ರಚಿಸ ತತ್ವ ಬಲ್ಲ, ಇದು ನಮಗೆ ಒಂದು ಗೇಣು ಕೂಡ ಗೊತ್ತಿಲ್ಲ. ಇಲ್ಲಿ ಏನು ಜ್ಞಾನಿಗೆ ಮನಸ್ಸು ಪೂರ್ವಕದಿಂದಲೇ ದಾನವಿತ್ತವನ ವಂಶ ಇಲ್ಲಿ ಹೋಗಿ ಒಂದು ಜ್ಞಾನ ಕಾರ್ಯ ಅಂಥೇಳಿ ಮಾಡಿದರೆ, ಇಲ್ಲ ಹೋಗಿ ದಾನ ಧರ್ಮಾದಿಗಳು ಮಾಡಿದರೆ ಅವರು ವಂಶ ಆವಾವ ಕಾಲದಲ್ಲಿ ಆನಂದವಾಗಿ ಕ್ರೀಡೆ ಆಡುತ್ತೆ ಅಂತ ವಂಶ. ಆಮೇಲೆ ಅಲ್ಲಿ ಶ್ವಾನ ಸೂಕರ ದೇಹಗಳು ಅಲ್ಲಿ ತಿರುಮಲದ್ರೊಳಗೆ ಒಂದು ಯಾವುದೇ ಒಂದು ನಾಯಿ ಆಗಿರ್ಬೋದು, ಒಂದು ಹಂದಿ ಬಂದಿರ್ಬೋದು, ಯಾವುದೇ ಬಂದರೆ ಕೂಡ ಅದು ಹೀನ ಜನ್ಮ ಅಂತ ಅನ್ಕೋಬಾರ್ದಂತೆ. ದೊಡ್ಡ ಸಂಸ್ಕಾರ ಮಾಡಿದವರಿಗೆ ಆ ಜಾಗದೊಳಗೆ ಹುಟ್ಟು ಪುಣ್ಯ ಬಂದಿದೆ ಅಂಥೇಳಿ. ಶ್ರೀನಿವಾಸ ನಿಮ್ಮ ವಿಜಯ ವಿಠ್ಠಲರೇಯ ಕಾಣಿಸಿಕೊಂಬನು ಈ ಗಿರಿಯನ್ನು ಸ್ಮರಿಸಿದರೆ ಕಾಣಿಸಿಕೊಳ್ತಾನೆ ಅಂತ ಹೇಳ್ತಾ ಇದ್ದಾರೆ ವಿಜಯದಾಸರು. ಬಲವೈರಿ ಕವಿಗಾಳು, ಬಲಗೆ ವೈರಿ, ಬಲಿಗೆ ವೈರಿ ಇಂದ್ರದೇವರು. ಬಲಗೆ ವೈರಿ ಅಂತಂದರೆ ಈ ಎಲ್ಲ ರಾಕ್ಷಸಕ್ಕೆ ವೈರಿ ದೇವರುಗಳು, ದೇವತೆಗಳು. ಇವರು ಕವಿಗಾಳು ಋಷಿಗಳು, ಆಮೇಲೆ ಶುಕ್ರಾಚಾರ್ಯರು, ಇವರೆಲ್ಲರೂ ಅಲ್ಲಿ ಇದ್ದಾರೆ. ಒಲಿಮೆಯಿಂದ ಅವರೆಲ್ಲರಿಗೆ ಈ ಶೈಲ ಕಾಣಿಸಿದಗಳಿಗೆ ಯಾರೇ ಹೋಗಿ ಅಲ್ಲಿ ಆ ಶೈಲನ್ನ ಅವರೆಲ್ಲರಿದ್ದಾರೆ, ಇವರಿದ್ದಾರೆ, ಅವರಿದ್ದಾರೆ ಅಂತೇಳಿ ಅನುಸಂಧಾನಪೂರ್ವಕವಾಗಿ ಹೋಗಿ ಆ ಶೈಲ ದರ್ಶನ ಮಾಡಿಕೊಂಡರೆ ಬಲು ಪಂಚಮಹಾಪಾತಕಗಳು ಅಂದರೆ ಸ್ತ್ರೀ ಕಡೆ ಧ್ಯಾಸ ಕೊಟ್ಟಿದ್ದಾಗಲಿ, ಇಲ್ಲ ಬ್ರಾಹ್ಮಣ ಹತ್ಯೆ ಮಾಡಿದ್ದು, ಆಮೇಲೆ ಬಂಗಾರ ಕಳ್ಳತನ ಮಾಡಿದ್ದು, ಗುರುಪತ್ನಿನ ಇದು ಮಾಡಿದ್ದು, ಶಿಶು ಹತ್ಯೆ ಮಾಡಿದ್ದು, ಇವೆಲ್ಲ ಪಂಚಮಹಾಪಾತಕಗಳು ಇದು ಕಡೆ ಬಿದ್ದು ನಮ್ಮ ಹತ್ರ ಇದ್ದದ್ದು ಕೆಟ್ಟದ್ದನ್ನೆಲ್ಲ ತೆಗೆದು ಬಿಡ್ತಾನೆ. ಯಾವಾಗ ಅನುಸಂಧಾನಪೂರ್ವಕವಾಗಿ ಎಲ್ಲರನ್ನೂ ನೆನೆಸ್ಕೊಂಡು ಅಲ್ಲಿದ್ದಿದ್ದು ಒಂದು ಚೂರು ಒಂದು ಕಲ್ಲರೊಳಗೆ ಕೂಡ ಪರಮಾತ್ಮ ಇದ್ದಾನೆ, ಅಲ್ಲಿ ಬೇರೆಯವರೆಲ್ಲರೂ ಇದು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡಿದ್ದಾಗೆ. ಒಲಿಸಿ ವೇಗದಿಂದ ಸಿದ್ಧರಾದರು ಅವರೆಲ್ಲರೂ ಒಲಿಸಿ ವೇಗದಿಂದ ಸಿದ್ಧರಾಗಿದ್ದಾರೆ ತಮ್ಮ ಕಲ್ಪದೊಳಗೆ. ಬಳಗದೊಡನೆ ಕೂಡಿ ತಾರತಮ್ಯದಲ್ಲಿಂದ ಇಲ್ಲಿ ತಿಳ್ಕೊಂಡು ನಾವು ತಿಳ್ಕೋಬೇಕು. ಈ ಪರಿ ರಜೋತಮ ಜನರಿಗೆ, ರಜೋಗುಣ ತಮೋಗುಣ ಇದ್ದವರಿಗೆ
108 ಸರಿ ಏನು ನಾವು ತಾರತಮ್ಯ ತಿಳ್ಕೊಲಾರ್ದಾಗಿ ಅಲ್ಲಿ ಪರಮಾತ್ಮ ಎಲ್ಲ ರೂಪದಾಗಿದ್ದಾನೆ ಅಂತ ತಿಳ್ಕೊಲಾರ್ದಾಗಿದ್ದವರು ಸುಮ್ಮನೆ ಹೋಗಿ ನಾನು ದೇವ್ರನ್ನ ನೋಡಿದೆ, ಮುಂದೆ ಹೋಗಿ ನಿಂತ್ಕೊಂಡೆ, 15 ನಿಮಿಷ ನೋಡಿದೆ, 20 ನಿಮಿಷ ನೋಡಿದೆ ಅಂತೇಳಿ ನಮ್ಮ ಒಳಗೆ ಇದ್ದ ಪರಮಾತ್ಮನ ಅಲ್ಲಿ ಐಕ್ಯ ಚಿಂತನೆ ಮಾಡೋದು ಒಂದು. ಆದಮೇಲೆ ಹೋಗೋ ಪ್ರತಿ ಜಾಗದರೊಳಗೆ ಇದ್ದವರೆಲ್ಲರೂ ದೇವರಿಗೋಸ್ಕರ ತಪಸ್ಸು ಮಾಡ್ತಾ ಇದ್ದಾರೆ ಅಂತೇಳಿ ತಿಳ್ಕೊಂಡು ತಾರತಮ್ಯದಿಂದ ನಾವು ಹೋದರೆ ಸರಿ. ಇಲ್ಲ ಅಂದರೆ ನಾನು ರಜೋಗುಣ ಅಂದರೆ ನಾನು ಮಾಡಿದೆ, ನಾನು ಮಾಡಬಲ್ಲೆ, ನನಗಾಗತ್ತೆ, ನನಗೆ ಆಗಲ್ಲ, ಪರಮಾತ್ಮ ಒಳಗೆ ನಿಂತು ಮಾಡಿಸಿದರೆ ಮಾಡೋರು ನಾವು. ತಮೋ ಗುಣದಾಗ ಏನಂತಾರೆ, ನಾನೇ ಮಾಡ್ತೀನಿ ಅಂತ ಹೇಳ್ತೀವಿ. ನಾನೇ ಮಾಡ್ತೀನಿ ಎಂಬುದು ಇನ್ನೂ ಶುದ್ಧ ತಪ್ಪು. ಪರಮಾತ್ಮ ಒಳಗೆ ನಿಂತು ಮಾಡಿಸ್ಲಿಲ್ಲ ಅಂದರೆ ನಮಗೆ ಅದನ್ನು ನಾವು ಹೇಳ್ತೀವಲ್ಲ, ಜೀವ ಎಷ್ಟಿರುತ್ತೆ ನಮ್ಮ ಜೀವ, ಕುದುರೆ ಬಾಲದ ಕೊನೆಯ ಕೂದಲ ತುದಿ ವಿಭಾಗವ 100 ಮಾಡಿದರೆ ಅದರೊಳಗೆ 1 ತೆಗೆದು 100 ಮಾಡಿದರೆ ಅಷ್ಟು ಸಣ್ಣದು ನಮ್ಮ ಜೀವ. ಆ ಜೀವನ ಇಷ್ಟು ದೊಡ್ಡ ಶರೀರ ಹೊತ್ಕೊಂಡು ತಿರುಗ್ಲಕ್ಕಾಗತ್ತೇನ? ಇಲ್ಲ. ಸೊ ಆ ಜೀವನ್ನ ಶರೀರನ್ನ ಹೊತ್ಕೊಂಡು ತಿರುಗಾಡೋ ಆತ ನಮ್ಮಪ್ಪ. ನಾವು ಕೈಲಿಂದ ಎತ್ತುತ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ. ಒಳಗೆ ನಿಂತು ಅವನು ಮಾತಾಡಿಸ್ಲಿಲ್ಲ ಅಂದರೆ ನಮಗೆ ಏನೂ ಆಗಲ್ಲ. ಇದು ತಿಳ್ಕೋಬೇಕು. ಇದು ತಿಳ್ಕೊಲಿಲ್ಲ ಅಂದರೆ ರಜೋತಮ ಗುಣದಿಂದ ನಾವು 108 ಸರಿ ಯಾತ್ರೆ ಮಾಡಿದರೆ ಕೂಡ ಅದಕ್ಕೆ ಫಲ ಬರಲ್ಲ. ಫಲ ಬರುತ್ತೆ, ವೃತ್ತಿ ಸೌಖ್ಯ ಬರುತ್ತೆ, ಮೋಕ್ಷ ಅಂಬೋ ಫಲ ಬರಲ್ಲ. ದೇವ್ರನ್ನ ತಿಳ್ಕೊಂಬೋದು, ಜ್ಞಾನ ಬರಲ್ಲ. ವೃತ್ತಿ ಸೌಖ್ಯ, ಟಿ ವಿ ಬೇಕು, ಸಿನಿಮಾ ಬೇಕು, ಇದು ನನಗೆ ಕೆಲಸ ಬೇಕು, ನನ್ನ ಮಗಳು ಚೆನ್ನಾಗಿರಬೇಕು, ನನ್ನ ಮಗ ಚೆನ್ನಾಗಿರಬೇಕು, ಮನೆ ಕಟ್ಟಿಸ್ಬೇಕು, ಇಂಥವೆಲ್ಲ ಸೌಖ್ಯಗಳು ಕೊಡ್ತಾನೆ ಪರಮಾತ್ಮ. ಆದರೂ ಆತನ್ನು ತಿಳ್ಕೊಂಬೋಷ್ಟು ಜ್ಞಾನ ನಮಗೆ ಕೊಡಲ್ಲ. ಜಲಜನಯನ ಕಮಲದಂಥ ನಯನಗಳ ಉಳ್ಳ ವಿಜಯ ವಿಠಲ ವೆಂಕಟ ತಿಳಿದವಗಲ್ಲದೆ ಮುಕುತಿಯ ತಿಳ್ಕೊಲಾರ್ದಗಿ ಹೋದರೆ ಮುಕ್ತಿ ಕೊಡೋದಿಲ್ಲಪ್ಪ. ಆದಿತಾಳದೊಳಗೆ ಮೂರು ಜಗದೊಳಗೆ ಇದೇ ಸರ್ವಯಾತ್ರಿ, ಎಲ್ಲದಕ್ಕಿಂತ ಮಿಗಲು ದೊಡ್ಡ ಯಾತ್ರಿ ಇದು. ಸಜ್ಜನನಾದವ ಅಂತ ಹೇಳ್ತಾ ಇದ್ದಾರೆ. ಈ ಗಿರಿಯಲ್ಲಿ ಒಂದು ಹೆಜ್ಜೆ ಇಟ್ಟರೆ ಸಾಕು ಅವನು ಕುಲಕೋಟಿ ಉದ್ಧಾರ ಅಂದರೆ ಇಡೋಕ್ಕಿಂತ ಮುಂಚೆ ನಾವು ಸಜ್ಜನರಾಗಿ ಹೋಗಬೇಕು. ಸಜ್ಜನರು ಯಾವಾಗೆ ಅನ್ಸ್ಕೋತಾರೆ, ಪ್ರತಿಯೊಂದರೊಳಗೆ ಪರಮಾತ್ಮನ ನೋಡಿ ಮಾಡೋ ಪ್ರತಿ ಕೆಲಸ ಅವನೇ ಮಾಡಿಸ್ತಿದ್ದಾನೆ. ನಮಗೆ ಬೈದರು ಯಾರಾದರೂ ನಮ್ಮನ್ನೆಲ್ಲ ಬೈಯೋದು ಅವ್ರ ಒಳಗೆ ನಿಂತು ಪರಮಾತ್ಮ ಬಯಸ್ತಾ ಇದ್ದಾನೆ ಅಂಥೇಳಿ ಇದನ್ನು ತಿಳ್ಕೊಂಡು ಅಷ್ಟು ಜ್ಞಾನಲಿಂದ ಹೋದರೆ ಅವ್ರ ಕುಲಕೋಟಿ ಉದ್ಧಾರ ಆಗತ್ತೆ. ಆರ್ಜವ ಮಾರ್ಗದಲ್ಲಿ ಸಂಚರಿಸುವರು, ರುಜುಗಳ ಮಾರ್ಗದಲ್ಲಿ ನಾವೆಲ್ಲರೂ ಸಂಚಾರ ಮಾಡ್ತೀವಿ ಯಾವಾಗೆ ಇಷ್ಟು ಅನುಸಂಧಾನ ಪೂರ್ವಕದಿಂದ ಹೋದರೆ. ಆಮೇಲೆ ಅಲ್ಲಿ ಮಜ್ಜನಾದಿ ಕರ್ಮ ಅಲ್ಪ ಮಾಡಿದರು ಅಷ್ಟು ಅನುಸಂಧಾನ ಪೂರ್ವಕವಾಗಿ ನೀರಿನ ರೂಪದಾಗೆ ಪರಮಾತ್ಮ ಇದ್ದಾನೆ. ನೀರು ಸ್ನಾನ ಮಾಡ್ತಾ ಇದ್ದೀವಿ ಅಂತಂದರೆ ಒಳಗೆ ನಮ್ಮ ಬಿಂಬರೂಪಿ ಪರಮಾತ್ಮಗೆ ಅಭಿಷೇಕ ಮಾಡ್ತಾ ಇದ್ದೀವಿ. ಆತ ಕೈಲಿಂದ ಎಬ್ಬಿಸಿ ಒಂದು ತಂಬಿಗೆ ಎತ್ತಿ ಹಾಕ್ಸ್ಲಿಲ್ಲ ಅಂದರೆ ನಮಗೆ ಅಷ್ಟು ಯೋಗ್ಯತೆ ಇಲ್ಲ. ಇಷ್ಟು ನಾವು ಅಂದ್ಕೊಂಡು ಮಾಡಿದರೆ ಅಲ್ಪ ಒಂದು ತಂಬಿಗೆ ನೀರು ಆ ಥರ ಮಾಡಿಕೊಂಡ್ರೆ ಕೂಡ ಅದು ನಿರ್ವಾಜ್ಯವಾದ ಪುಣ್ಯ, ಅದು ದೊಡ್ಡ ಪುಣ್ಯ, ಅಷ್ಟು ದೊಡ್ಡ ಪುಣ್ಯ ಆಗ್ತದೆ. ಇದು ಮೇರು ತುಲ್ಯ ಅಂದರೆ ಮೇರು ಪರ್ವತಕ್ಕಷ್ಟು ದೊಡ್ಡ ಪುಣ್ಯ ಆದಂಗೆ ಅದು. ದುರ್ಜನರ ಉಪಹತಿ ಲೇಷ ಮಾತುರವಿಲ್ಲ. ಹೀಗೆ ಮಾಡೋರಿಗೆ ದುರ್ಜನರ ಅಡಚಣೆ ಇರಲ್ಲ. ನಿರ್ಜರರು ಮೆಟ್ಟುವರು ಅವಲೋಕ ಮಾಡುತ್ತಾ. ಇದೆಲ್ಲ ತಿಳ್ಕೊಂಡೇ ದೇವತೆಗಳು ಇದಕ್ಕೆ ಹೋಗ್ತಾ ಇರ್ತಾರೆ, ಮೋಕ್ಷಕ್ಕೆ. ಅರ್ಜುನ ಸಾರಥಿ ವಿಜಯ ವಿಠಲ ವೆಂಕಟ ಬೆಜ್ಜರಿಕೆ ಬಿಡಿಸುವ ಭಿನ್ನಪವ ಕೈಕೊಂಡು ನಮಗೆಲ್ಲ ಇದ್ದಿದ್ದ ಕಷ್ಟಗಳನ್ನೆಲ್ಲ ಬಿಡಿಸ್ತಾನೆ. ನಮ್ಮ ಭಿನ್ನಪನ್ನ ಕೈಕೊಂಡು ಅಂಥೇಳಿ ಈ ಗಿರಿಯ ಯಾತ್ರೆ ಮಾಡಿದ ಜನರಿಗೆ ನಾಗಶಯನ ವಿಜಯ ವಿಠಲ ವೆಂಕಟ ಒಲಿವ. ಈ ಗಿರಿಯ ಯಾತ್ರೆಯ ಮಾಡಿದ ಜನರಿಗೆ ನಾಗಶಯನ ನಾಗ ಇದ್ರ ಮೇಲೆ ಮಲ್ಕೊಂಡಿದ್ದಾತ ನಮ್ಮಪ್ಪ ಅಂತಾತ ವಿಜಯ ವಿಠಲ ವೆಂಕಟ ನಮ್ಮನ್ನು ಒಲಿತಾನೆ ಅಂಥೇಳಿ ವಿಜಯದಾಸರು ಈ ರೀತಿಯಾಗಿ ನಾವು ದೇವರನ್ನ ಹೋಗಿ ದರ್ಶನ ಮಾಡ್ಕೊಂಬೋ ವಿಧಾನ ಅಂದರೆ ಇನ್ನು ಬೆಟ್ಟ ಹತ್ತೋ ವಿಧಾನನೇ ಹೇಳ್ತಾ ಇದ್ದಾರೆ. ಬೆಟ್ಟದಲ್ಲಿ ಪರಮಾತ್ಮನ ನೋಡು ಅಂಥೇಳಿ ಹೇಳ್ತಾ ಇದ್ದಾರೆ. ಇದು ಎಷ್ಟು ನನಗೆ ಅರ್ಥ ಆಗಿದೆ, ದೇವರು ನುಡಿಸಿದ್ದಾನೆ ಅಷ್ಟು ಹೇಳಿರೋದು. ಜೈ ವಿಜಯರಾಯ. ಹರೇ ಶ್ರೀನಿವಾಸ. ಶ್ರೀಕೃಷ್ಣ ಅರ್ಪಣಮಸ್ತು.